ನಮಸ್ಕಾರ. ಇವರೆಲ್ಲ ಢೋಂಗಿಗಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಮುಸ್ಲಿಮರ ಬಕ್ರೀದ್ ಹಬ್ಬದ ಪ್ರಯುಕ್ತ ಅಂಗವಾಗಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶರಣು ಸಲಗಾರ್ ಅವರು ಗೋ ಹತ್ಯೆ ನಿಲ್ಲಿಸಬೇಕೆಂಬ ನಿಟ್ಟಿನಲ್ಲಿ ಅನೇಕ ಹೈಡ್ರಾಮಾಗಳನ್ನ ಮಾಡಿದ್ರು. ಆದರೆ ಏನ್ ಮಾಡಿದ್ರು, ಯಾಕೆ ಮಾಡಿದ್ರು, ಯಾವ ಕಾರಣಕ್ಕಾಗಿ ಮಾಡಿದ್ರು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ನಾವು ಸ್ಪಷ್ಟಪಡಿಸ್ತೇವೆ. ಕೇವಲ ವಿಜಯ್ ಸಿಂಗ್ ಮಾತ್ರ ಹೆಸರು ತಗೊಂಡು ಇಡೀ ಅಲ್ಲಿರ್ತಕ್ಕಂಥ ಲಿಂಗಾಯತ್ ಸಮಾಜವನ್ನ, ಹಿಂದೂ ಸಮಾಜವನ್ನ ಇವರೆಲ್ಲ ಢೋಂಗಿಗಳು, ಇವರೆಲ್ಲ ಒಂದಿಷ್ಟು ಕೆಲಸಕ್ಕೆ ಬಾರದವರು, ಏನೆಲ್ಲ ಹೇಳ್ಬೇಕನ್ನೆಲ್ಲ ಹೇಳಿ ಒಂದಿಷ್ಟು ಫೇಸ್ಬುಕ್ ಲೈವ್ ಬಂದು ಹೀರೋ ಆಗ್ಬಿಟ್ರು. ಆಯ್ತಾ, ಏನ್ ಸಾಧನೆ ಮಾಡೋದ್ರಿಂದ ಅಂತಕ್ಕಂಥ ಮಾತನ್ನ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದೆ. ಶರಣು ಸಲಗಾರ್ ಅವರೇ, ತಮಗೆಲ್ಲ ಗೊತ್ತಿರೋ ಹಾಗೆ ನೀವೆಲ್ಲ ಮಾಡಿದ ನಾಟಕ ಅಂತ ನಮಗೆ ಗೊತ್ತಾಯ್ತು. ಕೇವಲ ಆ ವಿಚಾರವಾಗಿ ಕೇವಲ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿಯ ಮಗ, ವಿರೋಧ ಪಕ್ಷದ ಮಾಜಿ ಸದಸ್ಯ ವಿಜಯ್ ಸಿಂಗ್ ಮಾತ್ರ ಕಣ್ಣಿಗೆ ಕಾಣ್ತಾರ. ಅವರನ್ನು ಕಂಡ್ರೆ ನಿಮ್ಮನ್ನು ಆಗೋದಿಲ್ವಾ? ಅಲ್ಲ, ಅವರನ್ನು ಹೆದರಿಕೊಂಡು ನೀವು ಈ ಮಾತಾಡ್ತಾ ಇದ್ದೀರಾ ಎಂಬುದನ್ನ ಸ್ಪಷ್ಟಪಡಿಸಬೇಕಾಗಿದೆ. ಯಾವುದೇ ಮಾತು ತಕೊಳ್ಳಿ, ಏನೇ ಆಗ್ಲಿ, ಅದು ವಿಜಯ್ ಸಿಂಗನ್ನು ಕರೀರಿ, ಅವನಿಗೆ ಕರೀರಿ, ಅವನ ತಾಕತ್ತು ದಮ್ಮು ಏನು ಎಂಬುದೆಲ್ಲ ನೀವೇನೇನು ಹೇಳಿದ್ರ ಎಂಬುದನ್ನ ನಿಮಗೆ ನಾವು ತೋರಿಸ್ತೀವಿ. ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಬನ್ನಿ, ಆ ಸುದ್ದಿಗಳತ್ತ ಒಂದಿಷ್ಟು ನಾವು ಗಮನ ಹರಿಸೋಣ. ಫೋನ್ ನೋಡ್ರಿ, ಕರ್ಸೋನು ವಿಜಯ್ ಸಿಂಗ್ ಅಂತ ತೋರಿಸ್ರಿ. ಇದು ಆ ವಿಜಯ್ ಸಿಂಗ್ ನಿನ್ ಚಸ್ಮಾ ಕಸ್ಕೊಟ್ಟು ಚೇಲಾಗೋ ಹೇಳಲ್ಲ. ನೀವು ವಿಜಯ್ ಸಿಂಗ್ ಅಂತ ತೋರಿಸ್ರಿ. ಇದು ಆ ವಿಜಯ್ ಸಿಂಗ್ ನಿನ್ ಚಸ್ಮಾ ಕಸ್ಕೊಟ್ಟು ಚೇಲಾಗೋ ಹೇಳಲ್ಲ. ವಿಜಯ್ ಸಿಂಗ್ ಅಂತ ತೋರಿಸ್ರಿ. ಇದು ಆ ವಿಜಯ್ ಸಿಂಗ್ ನಿನ್ ಚಸ್ಮಾ ಕಸ್ಕೊಟ್ಟು ಚೇಲಾಗೋ ಹೇಳಲ್ಲ. ನೀವು ವಿಜಯ್ ಸಿಂಗ್ ಅಂತ ತೋರಿಸ್ರಿ. ಇದು ಆ ವಿಜಯ್ ಸಿಂಗ್ ನಿನ್ ಚಸ್ಮಾ ಕಸ್ಕೊಟ್ಟು ಚೇಲಾಗೋ ಹೇಳಲ್ಲ. ನೀವು ವಿಜಯ್ ಸಿಂಗ್ ಅಂತ ತೋರಿಸ್ರಿ. ಇದು ಆ ವಿಜಯ್ ಸಿಂಗ್ ನಿನ್ ಚಸ್ಮಾ ಕಸ್ಕೊಟ್ಟು ಚೇಲಾಗೋ ಹೇಳಲ್ಲ. ನೀವು ವಿಜಯ್ ಸಿಂಗ್ ಅಂತ ತೋರಿಸ್ರಿ. ಇದು ಆ ವಿಜಯ್ ಸಿಂಗ್ ನಿನ್ ಚಸ್ಮಾ ಕಸ್ಕೊಟ್ಟು ಚೇಲಾಗೋ ಹೇಳಲ್ಲ. ಬರೆಯೋರು ಕೊಟ್ಟಿ ಲಿಂಗಾಯತರು, ಕೊಟ್ಟಿ ಹಿಂದೂಗಳು ಬರೀ ನೀವು ಬರೆಯೋರು. 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 ಕೊಟ್ಟಿ ಲಿಂಗಾಯತರು, ಕೊಟ್ಟಿ ಹಿಂದೂಗಳು ಬರೀ ನೀವು ನೋಡಿ ಬರೋ. ಇದು ಮನುಷ್ಯತ್ವ ಇತ್ತಂದ್ರೆ ಅವನಿಗೆ ಕರ್ತು ತೋರಿಸ್ರಿ, ತೋರಿಸ್ರಿ ಇವಕ್ಕೆಲ್ಲ. ನೋಡಿ ನಮ್ಮ ವಿಜಯ್ ಸಿಂಗ್ ಇದು ನಾಚಿಕೆ ಬರ್ಬೇಕು. ಅವ್ನು ಜನ್ಮಕ್ಕೆ ಬೆಂಕಿ ಹಾಕ. ದನಗಳ ರಿಲೀಸ್ ಮಾಡಿಸ್ಕೇಸಿನ ಕಳ್ಸ್ಬೇಕ್ರಿ. ಅವ್ರು ರಿಲೀಸ್ ಮಾಡಿಸ್ರಿ, ಕೈ ಮುಗಿತೀನಿ ನಿಮ್ಗೆ. ನಾನು ಇಲಾಖೆದವ್ರಿಗೆ ಕೈ ಮುಗಿತೀನಿ. ಅವ್ರು ರಿಲೀಸ್ ಮಾಡ್ಸಿರೋ. ನನ್ನ ಫೋನ್ ತೊಗೊಂಬರಪ್ಪ, ನನ್ನ ಫೋನ್ ತೊಗೊಂಬ. ವಿಜಯ್ ಸಿಂಗ್ ತಾಕತ್ತಿದ್ರೆ ಬಂದ್ರಿ ಅವ ಇಲ್ಲಿ. ಅರ್ಸಲಿ 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 ವಿಜಯ್ ಸಿಂಗ್ ತಾಕತ್ತಿದ್ರೆ ಬಂದ್ರಿ ಅವ ಇಲ್ಲಿ. ಬಂದು ಇದು ಕಡಿಬೇಕೇನ್ರಿ ಎಕ್ಸಿಬಿಷನ್. ಮತ್ತು ಸಬ್ ಇನ್ಸ್ಪೆಕ್ಟರ್ ಅಂಬರೀಶ್ ಅವರು, ವೆಟರ್ನರಿ ಡಾಕ್ಟರ್ ಆನಂದ್ ಪಾಟೀಲ್ ಅವರ ನೇತೃತ್ವದೊಳಗೆ ಸುಮಾರು ಒಂದು 40 ಗೋವುಗಳನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ನಾವು ಈಗಾಗಲೇ ಮಾಡಿದ್ದೀವಿ. ಬಸವ ಕಲ್ಯಾಣದೊಳಗೆ ಯಾವ ಮೂಲದವನು ಇಂಥ ಕೆಲಸ ನಡೀತು ಅಂತ ನನಗೆ ಇನ್ಫಾರ್ಮ್ ಮಾಡ್ರಿ. ಸ್ವತಃ ನಾನೇ ಬರ್ತೀನಿ. ದಯಮಾಡಿ ಇದು ಒಂದು ಈ ಕೆಟ್ಟ ಕೆಲಸ ನಿಂದಿರ್ಬೇಕಂತೇಳಿ ಈಗಾಗಲೇ ನಾನು ಎಲ್ಲ ಮುಸ್ಲಿಂ ಸ್ನೇಹಿತರಿಗೆ ನಿನ್ನೆಯಿಂದ ನಾನು ವಿನಂತಿಯನ್ನು ಮಾಡಿದ್ದೇನೆ. ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು. ಬಸವ ಕಲ್ಯಾಣ ನೆಲದೊಳಗೆ ಯಾವುದೇ ಕಾರಣಕ್ಕೂ ಗೋವಿನ ರಕ್ತ ನಾವು ಹರಿಲಕ್ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅದು ನೀವು ಮರಿಬೇಕು. ಅದು ಎಲ್ಲೇ ಇದ್ರೂ ಕೂಡ ನಾನು ಸ್ವತಃ ಬರ್ತೀನಿ. ಯಾರು ಹೆದರ್ತಕ್ಕಂತ ಅವಶ್ಯಕತೆ ಇಲ್ಲ. ಈ ಕೆಲಸ ಯಾರೇ ನಮ್ಮಿಂದ ಆ ಲೀಡರ್ ಈ ಲೀಡರ್ ನಮ್ಮಿಂದ ಅವ್ರ ಅಂತ ತಿಳ್ಕೊಂಡ್ರಿ ಅಂದ್ರ ಅದು ತಲೆ ತೆಗೆದು ಹಾಕ್ರಿ. ನಾವು 100ಕ್ಕೆ 100 ಗೋಗಳಿಗೆ ರಕ್ಷಣೆ ಮಾಡತಕ್ಕಂತ ಕೆಲಸ ಬಸವ ಕಲ್ಯಾಣದೊಳಗ ನಾವು ಮಾಡ್ತೀವಿ. ಅದ್ರ ಹಾಲು ಕುಡಿದು ಬೆಳೆದಿದ್ವಿ ನಾವು. ಗೋ ಮಾತೆ ಅಂತ ಹೇಳಿ ಪೂಜೆ ಮಾಡ್ತೀವಿ ನಾವು. ಗೋವಿನ ಮೂತ್ರ ಕುಡಿದು ಅದ್ರಿಂದ ಮುಖ ತಕೊಂಡು ಬೆಳೆದವ್ರು ನಾವು. ಅದು ನಮ್ಮ ಪಾಲಿಗೆ ದೇವರದ. ಅದು ಉಳಿದ್ರೆ ಮಾತ್ರ ಈ ದೇಶ ಉಳಿತದ. ಈ ದೇಶ ಏನಾರ ಉಳಿಬೇಕು, ಭವ್ಯ ಭಾರತ ಏನಾರ ಉಳಿಬೇಕು, ಹಿಂದೂಸ್ತಾನ್ ಅಂತ ಹೇಳಿದ್ರು ನಾವು ಕರ್ಸೋಬೇಕು.
ನಾವು ಗಟ್ಟಿ ಹಿಂದೂಗಳು ಅಂತೇಳಿ ಕರ್ಸೋಬೇಕಂದ್ರ ಗೋವುಗಳಿಗೆ ರಕ್ಷಣೆ ಮಾಡಿದ್ರೆ ಮಾತ್ರ ಸಾಧ್ಯ. ಗೋವುಗಳಿಗೆ ಒಂದು ವೇಳೆ ರಕ್ಷಣೆ ಮಾಡಲಾರ್ದೆ ನೀವೇನರೇ ಢೋಂಗಿ ಸೋಗಿನೊಳಗ ಢೋಂಗಿ ಹಿಂದೂಗಳು ಢೋಂಗಿ ಸೋಗಿನೊಳಗ ಢೋಂಗಿ ಹಿಂದೂಗಳು ಢೋಂಗಿ ಸೋಗಿನೊಳಗ ಢೋಂಗಿ ಹಿಂದೂಗಳು ಢೋಂಗಿ ಸೋಗಿನೊಳಗ ಢೋಂಗಿ ಹಿಂದೂಗಳು ಥೋಡೆ ಮುಂದೆ ಬಂದು ನನ್ನ ವಿರುದ್ಧ ಫೇಸ್ಬುಕ್ ದೊಳಗೆ ಚಸ್ಮಾ ಹಚ್ಕೊಂಡು ನಾಲ್ಕು ನೀವೇನ್ ಕೂತು ಬರ್ತಿರಲ್ಲ, ನಿಮ್ಮಲ್ಲಿ ತಾಕತ್ತಿದ್ರೆ ಬಂದಿಲ್ಲಿ ಓಡಾಡ್ರ ನೀವು. ನಿಮ್ಮ ಲೀಡರ್ ವಿಜಯ್ ಸಿಂಗ್ ತೋಡ್ ಬಂದು ಓಡಾಡ್ರಿ. ಲೀಡರ್ ವಿಜಯ್ ಸಿಂಗ್ ತೋಡ್ ಬಂದು ಓಡಾಡ್ರಿ. ನಿಮ್ಮ ಲೀಡರ್ ವಿಜಯ್ ಸಿಂಗ್ ತೋಡ್ ಬಂದು ಓಡಾಡ್ರಿ. ನಿಮ್ಮ ಲೀಡರ್ ವಿಜಯ್ ಸಿಂಗ್ ತೋಡ್ ಬಂದು ಓಡಾಡ್ರಿ. ನಿಮ್ಮ ಲೀಡರ್ ವಿಜಯ್ ಸಿಂಗ್ ತೋಡ್ ಬಂದು ಓಡಾಡ್ರಿ. ಲೀಡರ್ ವಿಜಯ್ ಸಿಂಗ್ ತೋಡ್ ಬಂದು ಓಡಾಡ್ರಿ. ಒಂದ್ ಹಕ್ಕು ಉಳಿಸ್ರ, ಒಂದ್ ಕರಿ ಉಳಿಸ್ರಿ. ನಿಮ್ಮಲ್ಲಿ ತಾಕತ್ತಿದ್ರೆ ನಾ ಸೆಲ್ಯೂಟ್ ಮಾಡ್ತೀನಿ ನಿಮಗ. ನಿನ್ನೆ ಹಿಡಿದು ಓಡಾಡ್ಲತ್ತೀವಿ. ಅದಕ್ಕಾಗಿ ದಯಮಾಡಿ ಬಸವ ಕಲ್ಯಾಣದ ಯಾವುದೇ ಪ್ರದೇಶದೊಳಗೂ ಕೂಡ ಎಲ್ಲರೇ ಕಾಣ್ತು ಅಂದ್ರೆ ನಮ್ ಗಮನಕ್ಕೆ ತೊಗೊಂಬರಿ. ಅವು ಕುಳಿಸ್ತಕ್ಕಂತ ಕೆಲಸ ಕಾನೂನಿನ ಅಡಿಯಲ್ಲಿ. ಎಷ್ಟೋ ಜನ ಕುಂತ ಹೇಳ್ತೀರಿ, ಶಾಂತಿ ಕತ್ತಿ ಹೇಳ್ತೀರಿ, ಪ್ರಜಾಪ್ರಭುತ್ವದ ಕತ್ತಿ ಹೇಳ್ತೀರಿ, ಸಂವಿಧಾನದ ಮಾತು ಹೇಳ್ತೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದೊಳಗ 10 ವರ್ಷದ ಮಕ್ಕಳಿಗೆ 15 ವರ್ಷದ ಮಕ್ಕಳಿಗೆ ಕಡಿಬೇಕಂತೆಲ್ಲ ಇರ್ತದೆ, ನನಗೆ ತೋರಿಸ್ರಿ. ಅದಕ್ಕಾಗಿ ದಯಮಾಡಿ ನನ್ನೆಲ್ಲ ಬಸವ ಕಲ್ಯಾಣ ಸ್ನೇಹಿತರಿಗೆ, ಹಿಂದೂಗಳಿಗೆ, ಬಜರಂಗ ದಳದ ಕಾರ್ಯಕರ್ತರಿಗೆ, RSS ನ ಕಾರ್ಯಕರ್ತರಿಗೆ, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ದಯಮಾಡಿ ಎಲ್ಲ ಕಡೆ ಪ್ರತಿಯೊಂದು ಕಡೆ ತಾವು ಹದ್ದಿನ ಕಣ್ಣು ಇಡಬೇಕು. ಪ್ರತಿಯೊಂದು ಗೋವಿ ಕಾಯ್ತಕ್ಕಂತ ಕೆಲಸ ನಮ್ಮೆಲ್ಲರಿಂದ ಆಗ್ಬೇಕಂತ ಹೇಳಿ ನಿಮ್ಗೆ ನಾನು ಕರೆಯನ್ನ ಕೊಡ್ತೇನೆ. ಬಂಧುಗಳೇ, ತಾವೆಲ್ಲ ಈಗ ನೋಡಿರುವಂತ ಸುದ್ದಿಯನ್ನ ಶರಣು ಸಲಗರ್ ಅವರು ಮಾಡಿರುವಂತ ಅಪಾದನೆ ಆರೋಪ ಕೇವಲ ಮಾಜಿ ಮುಖ್ಯಮಂತ್ರಿಯ ಮಗ, ವಿಧಾನ ಪರಿಷತ್ನ ಮಾಜಿ ಸದಸ್ಯ ವಿಜಯ್ ಸಿಂಗ್ ಮೇಲೆ ಆರೋಪ ಮಾಡಿದ್ದಾರೆ. ಹಾಗಾದರೆ ಬಸವ ಕಲ್ಯಾಣದಲ್ಲಿ ಯಾರು ಹಿಂದೂಗಳಿಲ್ವಾ? ಯಾರು ಅಲ್ಲಿ ಲಿಂಗಾಯತಗಳೇ ಇಲ್ವಾ? ಯಾಕೆ ಈ ರೀತಿ ವಿಜಯ್ ಸಿಂಗ್ ಮೇಲೆ ಮುಗಿಬಿದ್ರು, ಯಾವ ಕಾರಣಕ್ಕಾಗಿ ಮುಗಿಬಿದ್ರು ಎಂಬುದನ್ನ ಇಲ್ಲಿ ನಿಮಗೆ ನಾವು ತೋರಿಸ್ತಿದ್ದೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ಬಸವ ಕಲ್ಯಾಣದಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖೋಬಾ ಇದ್ದಾರೆ. ಅವರು ಲಿಂಗಾಯತರಲ್ವಾ? ಅವರು ಹಿಂದೂ ಅಲ್ವಾ? ಮತ್ತ್ಯಾಕೆ ಅವ್ರ ಹೆಸರು ತಗೊಳಕ್ಕಾಗಿಲ್ಲ? ಯಾವ ಕಾರಣಕ್ಕಾಗಿ ಅವ್ರ ಹೆಸರು ತಗೊಳಕ್ಕಾಗಿಲ್ಲ? ಮಲ್ಲಿಕಾರ್ಜುನ್ ಖೋಬಾ ಅವರ ಮೇಲೆ ಅನೇಕ ರೀತಿಯ ಆರೋಪ ಮಾಡ್ತಾರೆ. ಅದನ್ನು ಅಂಜೆ ಅವರು ಕರೀಲಿಲ್ವಾ? ತಾಡಂಪಳ್ಳಿ ತಗೊಳ್ರಿ, ಧನರಾಜ್ ತಾಡಂಪಳ್ಳಿ ಪ್ರತಿಷ್ಠಿತವಾದ ಒಬ್ಬ ಉದ್ಯಮಿ. ಅವರು ಕೂಡ ಅಲ್ಲಿ ಈ ಒಂದು ಕಾಂಗ್ರೆಸ್ ಕ್ಷೇತ್ರದಲ್ಲಿ ಬೇರೂರಬೇಕೆಂಬ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ತಾಡಂಪಳ್ಳಿ ಹೆಸರು ತಗೊಳಕ್ಕಾಗಿಲ್ಲ? ತಾಡಂಪಳ್ಳಿಯವರು ಹೆಸರು ತಗೊಂಡ್ರೆ ಅವರೆಲ್ಲ ಹೊಡಿತಾರಂತಕ್ಕಂತ ಭಯದಲ್ಲಿ ಆ ಹೆಸರು ಹೇಳಿಲ್ವಾ? ಹಾಗಾದರೆ ವಿಜಯ್ ಸಿಂಗ್ ಮಾತ್ರ ಒಬ್ಬರೇ ಬರಬೇಕಿತ್ತ? ವಿಜಯ್ ಸಿಂಗ್ ಬೇರೆ ಜಿಲ್ಲೆಗಳಿಂದ ವಲಸೆ ನಮ್ಮ ಜಿಲ್ಲೆಗೆ ಬಂದಾರ ಕಾರಣಕ್ಕಾಗಿ ಅವರ ಮೇಲೆ ಮುಗಿ ಬೀಳೋದು ಎಷ್ಟರ ಮಟ್ಟಿಗೆ ಸರಿ ಸಲಗಾರ್ ಅವರೇ? ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಕಾರಣಕ್ಕಾಗಿ ಎಷ್ಟೆಲ್ಲ ಜನಗಳಿಲ್ಲ ಅಲ್ಲಿ ಬಸವ ಕಲ್ಯಾಣದಲ್ಲಿ. ಯಾರು ಹಿಂದೂಗಳಿಲ್ವಾ? ಎಲ್ಲ ಢೋಂಗಿ ಹಿಂದೂಗಳು ಅಂತ ಹೇಳ್ತಾ ಇದ್ರಿ, ಢೋಂಗಿ ಲಿಂಗಾಯತರು ಅಂತ ಹೇಳ್ತಾ ಇದ್ರಿ, ಏನೇನೋ ಮಾತಾಡ್ತಾ ಇದ್ರಿ, ಏನೇನೋ ಹೇಳಿದ್ರಿ. ಆದ್ರೆ ಇವತ್ತೇನ್ ನೀವು ಸಾಧನೆ ಮಾಡಿದಿರಿ? ಹೋಗ್ಲಿ, ಒಂದ್ 40-50 ಗೋ ರಕ್ಷಣೆಗಳನ್ನು ಮಾಡಿದಿರಿ, ಅದು ನಾವು ಕೂಡ ನಿಮ್ಗೆ ಶ್ಲಾಘಿಸ್ತೀವಿ, ಅಭಿನಂದನೆಗಳು ಸಲ್ಲಿಸ್ತೀವಿ. ಆದರೆ ಯಾರ ಮೇಲೆ FR ಆಯ್ತು? ಅಷ್ಟೆಲ್ಲ ದನಗಳು ಕಟ್ಟಿದ್ದಾರೆ, ಎತ್ತುಗಳು ಕಟ್ಟಿದ್ದಾರೆ, ಆಕಳುಗಳು ಕಟ್ಟಿದ್ದಾರೆ ಅಂತಕ್ಕಂಥ ವಿಚಾರನ ನೀವು ತೋರಿಸಿದ್ರಿ. ಒಂದ್ ಕಡೆ ಕೊಂಬು ತೋರಿಸ್ತಾ ಇದ್ರಿ, ಏನೇನೋ ತೋರಿಸಿದ್ರಿ. ಆದ್ರೆ ಕರೀರಿ ಆ ವಿಜಯ್ ಸಿಂಗ್ನ, ಕರೀರಿ, ತಾಕತ್ತು, ದಮ್ಮು ತಾಕತ್ತು ನೋಡ್ತೀನಿ ಅಂತ ಹೇಳ್ತಾ ಇದ್ರಿ. ಆದ್ರೆ ನಿಮ್ಮ ತಾಕತ್ತೇನಿತ್ತು? ಕನಿಷ್ಠ ಪಕ್ಷಕ್ಕಾದರೂ ಆ ಒಂದು ಪ್ರಚೋದನೆಗೆ ವಿಜಯ್ ಸಿಂಗ್ನೇ ಕಾರಣ ಎಂಬುದು ನಿಮ್ಗೆ ಗೊತ್ತಿತ್ತಾ? ಹಾಗಾದರೆ FR ಯಾಕೆ ಮಾಡಲಿಲ್ಲ? ಅವ್ರ ಮೇಲೆ FR ಯಾಕೆ ನೀವು ಮಾಡಲಿಲ್ಲ? ನೀವೊಬ್ಬ ಕ್ಷೇತ್ರದ ಪ್ರತಿನಿಧಿಯಾಗಿ, ನಮ್ಮ ರಾಜ್ಯದ ಒಬ್ಬ ವಿಧಾನ ಪರಿಷತ್ನ ಸದಸ್ಯರಾಗಿ ನಿಮ್ಮ ಮಾತೆ ಪೊಲೀಸರು ಕೇಳಿಲ್ವಾ? ಯಾಕಾದ್ರೂ ನೀವು ಅದನ್ನು ಮಾಡ್ಲಿಕ್ಕಾಗಿಲ್ಲ? ನೀವೊಬ್ರು ಢೋಂಗಿ ಅಂತಕ್ಕಂಥ ಮಾತನ್ನ ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೀವು 40-60 ಇಲ್ಲಿ ಗೋಗಳನ್ನ ರಕ್ಷಣೆ ಮಾಡಿದ್ರಿ ಅಂತ ಕೇಳಿ ಜಂಬ ಕೊಚ್ಕೊಳ್ತಾ ಇದ್ರಿ. ಆದ್ರೆ ಯಾರ ಮೇಲೆ ಯಾಕೆ FR ಮಾಡಲಿಲ್ಲ? ಅವ್ರ ಮೇಲೆ ಯಾಕೆ ನೀವು ಕ್ರಮ ಕೈಗೊಳ್ಳಿಲ್ಲ? ಇವತ್ತಿನವರೆಗೂ ಯಾವುದೇ ಒಬ್ಬರ ಮೇಲೆ ಕೂಡ FR ಆಗಿಲ್ಲ. ಗೋವುಗಳನ್ನ ವಾಪಸ್ ಕಳಿಸಿದ್ರಿ ಅಂತ ಹೇಳ್ತಾ ಇದ್ರಿ. ಅಲ್ಲರಿ, ನಿಮ್ ಮುಂದೆ ಕಡ್ದಿದಾರಲ್ಲ, ಯಾರು ಕಡ್ದಿದ್ದಾರೆ? ಯಾರಿಗೆ ಸೇರಿದಿತ್ತು? ವಿಜಯ್ ಸಿಂಗ್ ಸೇರಿದಿತ್ತ ಅದು, ಅಥವಾ ಮುಸ್ಲಿಮರಿಗೆ ಸೇರಿತ್ತಾ? ಓಕೆ, ನೀವು ಬಕ್ರೀದ್ ಹಬ್ಬದ ನಿಮಿತ್ತದ ಅಂಗವಾಗಿ ಈ ಗೋಗಳನ್ನ ಕಟಾವು ಮಾಡ್ತಾರೆ ಎಂಬ ಕಾರಣಕ್ಕಾಗಿ 2 ದಿನಗಳಿಂದ ಸುತ್ತಾಡಿ ಹೈರಾಣಾಗಿದ್ರಿ. ಓಕೆ, ಪರವಾಗಿಲ್ಲ. ಆದರೆ ಇವತ್ತು ರಕ್ಷಣೆ ಮಾಡ್ತಕ್ಕಂಥವ್ರು ಯಾಕೆ ಅವ್ರ ಮೇಲೆ ನೀವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಕ್ಕಾಗ್ಲಿಲ್ಲ?
ಯಾಕೆ ಅವ್ರ ಮೇಲೆ ನೀವು FIR ಮಾಡ್ಲಿಕ್ಕಾಗಿಲ್ಲ? ಯಾಕೆ ಅಂಜು ಬಿಟ್ಟಿದ್ದೀರಾ? ನೀವು ಡರ್ಪುಕ್ನಾ? ಮತ್ತೆ ಈ ರೀತಿ ಫೇಸ್ಬುಕ್ ಅಲ್ಲಿ ಬಂದು ಹಿಂದುಗಳನ್ನ ಬೈಯೋದು, ಅವರನ್ನ ಏನು ಗೇಲಿ ಮಾಡೋದು, ನಾನೊಬ್ಬನೇ ಇದ್ದೀನಿ ಅಂತ ಹೇಳ್ಕೊಳ್ಳೋದು. ಅಲ್ಲ ರೀ ಸ್ವಾಮಿ, ನೀವು ಹೇಳಿದ ಮಾತಿಗೆ ನೀವರ ಬದ್ರಿದ್ದೀರಾ? ಇಲ್ಲ ತಾನೆ. ಹಾಗಾದ್ರೆ ಮಲ್ಲಿಕಾರ್ಜುನ್ ಖೂಬಾರ್ ಮೇಲೆ ಯಾಕೆ ನೀವು ಮಾತಾಡಲಿಲ್ಲ? ಧನರಾಜ್ ತಾಳಂಬಳ್ಳಿ ಮೇಲೆ ಯಾಕೆ ನೀವು ಮಾತಾಡಲಿಲ್ಲ? ಕೇವಲ ವಿಜಯ್ ಸಿಂಗ್ ಮಾತ್ರ ಬೇಕಿತ್ತಾ? ಏನೆಲ್ಲ ಮಾತಾಡಿದ್ರಿ ವಿಜಯ್ ಸಿಂಗ್ ಮೇಲೆ? ಪ್ರತಿಯೊಂದು ವಿಷಯದಲ್ಲಿ ನಿಮ್ಮ ಫೇಸ್ಬುಕ್ ಲೈವ್ ಅಂತ ತಗೊಳ್ರಿ, ವಿಜಯ್ ಸಿಂಗ್ ವಿಜಯ್ ಸಿಂಗ್ ವಿಜಯ್ ಸಿಂಗ್ ವಿಜಯ್ ಸಿಂಗ್ ವಿಜಯ್ ಸಿಂಗ್ ಬಿಟ್ರೆ ನಿಮ್ಮನ್ನು ಬಹಳಷ್ಟು ರೀತಿಗಳಿಂದ ಅಂಜಿಕೆ ಆಗ್ತಾ ಇದೆ. ವಿಜಯ್ ಸಿಂಗ್ ನಿಮ್ಗೆ ದೆವ್ವಾಗಿ ಕಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಇಲ್ಲಿ ಹೇಳಲೇಬೇಕಾಗಿದೆ. ಹಾಗಾದ್ರೆ ಬಸವ ಕಲ್ಯಾಣದಲ್ಲಿ ಯಾರು ಇರ್ಲಿಲ್ವಾ ನಾಯಕರು? ಯಾರು ನಾಯಕರೇ ಇಲ್ವಾ ಅಲ್ಲಿ? ವಿಜಯ್ ಸಿಂಗ್ ಮಾತ್ರ ಒಬ್ರು ನಿಮಗೆ ಕಣ್ಣಿಗೆ ಕಾಣ್ತಾ ಇದ್ದಾರಾ? ಎಲ್ಲರಿ ಸಲಗರ್ ಅವರೇ, ನೀವು ಹೇಳಂತ ಮಾತಿಗೆ ಕನಿಷ್ಠ ಬದ್ಧತೆ ಇರಬೇಕು. ನೀವು ಹೇಳೋ ಮಾತಿಗೆ ಒಂದಿಷ್ಟು ಜನ ಸಪೋರ್ಟ್ ಮಾಡಬೇಕು. ಎಷ್ಟು ದಿನ ಈ ನಾಟಕ ಮಾಡ್ತೀರಾ? ಎಷ್ಟು ದಿನ ಈ ರೀತಿ ಕೆಲಸ ಮಾಡ್ತೀರಾ? ಜನರಿಗೆ ಗೊತ್ತಾಗುತ್ತೆ ನೀವು ಮಾಡ್ತಕ್ಕಂಥನ್ನ. ನೀವು ಒಂದು ವೇಳೆ ಅಷ್ಟು ಪ್ರಾಮಾಣಿಕವಾಗಿದ್ರೆ ಅಷ್ಟು ಜನರ ಮೇಲೆ, ಮುಸ್ಲಿಂ ಬಾಂಧವರ ಮೇಲೆ, ಯಾರು ಅಲ್ಲಿ ಗೋಗಳನ್ನು ರಕ್ಷಣೆ ಒಳಗೆ ಹೋದಾಗ ಯಾರು ಸಡ್ಡಲ್ ಕಟ್ಟಿದ್ರೋ, ಯಾರ ಮೇಲೆ ಅಲ್ಲಿ ಕಡ್ದು ಹಾಕಿದ್ರೋ ಅಂತವ್ರ ಮೇಲೆ ಅಲ್ಲಿ ಪೊಲೀಸ್ ಇಲಾಖೆ ಇತ್ತು, FIR ಮಾಡಿಸ್ಬೇಕಿತ್ತು. ಎಷ್ಟು ಜನ ಮೇಲೆ FIR ಮಾಡಿಸಿದಿರಿ? ಅದನ್ನ ಬಹಿರಂಗ ಪಡಿಸ್ರಿ. ಎಷ್ಟು ಜನರನ್ನ ಇವತ್ತು ಅಲ್ಲಿ ಬಂಧಿಸಿದಿರಿ? ಅವರನ್ನು ಕೂಡ ಹೇಳ್ಬೇಕಲ್ಲ. ಯಾಕೆ ಅದನ್ನ ಹೇಳ್ತಾ ಇಲ್ಲ? ನಿಮ್ಮ ತಾಕತ್ತು ದಮ್ಮು ಇಲ್ವಾ? ಬರೀ ನಾಮಕೆ ವಾಸ್ತೆ ಒಂದಿಟ್ಟು ಫೋರ್ಸ್ ಕೊಟ್ಟು ನಾನು ಗೋರಕ್ಷಕ ಮಾಡಿದೀನಿ, ಗೋರಕ್ಷಕ ಇದ್ದೀನಿ ಅಂತ ಹೇಳ್ಕೊಳಕ್ ಬರ್ತೀರಾ? ಹಾಗಾದ್ರೆ ಆ 40-25 ಗೋರಕ್ಷಕ ನೀವು ಮಾಡಿದ ಮೇಲೆ ಎಲ್ಲಿಂದ ಬಂತು? ಅವನು ಕೊಟ್ಟು ಬಿಡಿ ಅವರಿಗೆ. ಯಾರು ತಗೊಂಡು ಬಂದ್ರು ಅವ್ರ ಮೇಲೆ FIR ಮಾಡಿಲ್ಲ? ವಿಜಯ್ ಸಿಂಗ್ ಮಾಡಿಸಿದಾರ ಅಂತ ನೀವು ಹೇಳ್ತಾರಲ್ಲ, ಪದೇ ಪದೇ ಮಾತಾಡಿದಾಗ ವಿಜಯ್ ಸಿಂಗ್ ಅಂತ ಹೇಳ್ತಾರಲ್ಲ. ನಿಮ್ಮ ಕನಸಲ್ಲೂ ಕೂಡ ನೀವು ವಿಜಯ್ ಸಿಂಗ್ ಅಂತ ಹೇಳ್ತಾ ಇದ್ರಿ, ನೀವು ನನ್ಸಲ್ಲೂ ಕೂಡ ವಿಜಯ್ ಸಿಂಗ್ ಅಂತ ಹೇಳ್ತಾ ಇದ್ರಿ. ನಿಮಗೆ ವಿಜಯ್ ಸಿಂಗ್ ಇಂದ ಬಹಳ ಡರ್ ಆಗ್ತಾ ಇದೆ. ನೀವು ವಿಜಯ್ ಕುಮಾರ್ ಸಿಂಗ್ಗೆ ನೀವು ಹೆದರ್ಕೊಳ್ತಾ ಇದ್ದೀರಿ ಅಂತ ಜನ ಮಾತಾಡ್ತಾ ಇದ್ದಾರೆ. ಸಲಗಾರ್ ಅವರೇ, ಅಲ್ಲ ರೀ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಬೀದರ್ ಜಿಲ್ಲೆಯಿಂದ 4 ಜನ ನೀವು ಬಿಜೆಪಿ ಶಾಸಕರು, ಅವರ ಮೀಸಲು ಕ್ಷೇತ್ರದ ಶಾಸಕರಾಗಿದ್ದ ಪ್ರಭು ಚವ್ಹಾಣ್ ಅವರು ಕೂಡ ಎಲ್ಲೂ ಮಾಡಲಿಲ್ಲ. ದಕ್ಷಿಣ ಕ್ಷೇತ್ರದ ಶಾಸಕರಾಗಿದ್ದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಕೂಡ ಎಲ್ಲೂ ಹೋಗಲಿಲ್ಲ. ಆದ ನಂತರ ನಮ್ಮ ಸಿದ್ದು ಪಾಟೀಲ್ ಅವರು ಹುಮನಾಬಾದ್ ಕ್ಷೇತ್ರದ ಶಾಸಕರು, ಅವರು ಕೂಡ ಎಲ್ಲೂ ಹೋಗಲಿಲ್ಲ. ಅವರು ಇವತ್ತ ಅಲ್ಲಿ ಯಾರೋ ಇದ್ದಲ್ಲ, ಇಬ್ರಾಹಿಂ ಮಗ ಬಂದು ನಿಂತ್ಕೊಂಡ, ಅವನ ಮೇಲೆ ದೂರ್ಬೇಕಿತ್ತು. ಅಲ್ಲ, ರಾಜಶೇಖರ್ ಪಾಟೀಲ್ ಮೇಲೆ ಗುಲ್ಲಚ್ಚಬೇಕಿತ್ತು, ಅವರು ಹಚ್ಚಲಿಲ್ಲ. ಈ ಕಡೆ ಶೈಲೇಂದ್ರ ಬೆಲ್ದಾಳೆ ಅವರು ಬಂಡೆಪರ ಮೇಲೆ ಗುಲ್ಲಚ್ಚಬೇಕಿತ್ತು, ಅಥವಾ ಅಲ್ಲಿರ್ತಕ್ಕಂಥ ಇನ್ನೊಬ್ಬ ಖೇಡಿ ಮೇಲೆ ಗುಲ್ಲಚ್ಚಬೇಕಿತ್ತು. ಯಾಕೆ ಅವ್ರು ಹಚ್ಚಲಿಲ್ಲ? ಇಲ್ಲಿ ಅವರ ಕ್ಷೇತ್ರಕ್ಕೆ ಬಂದ್ರೆ ಅಲ್ಲಿ ಶಂಕರ್ ಸಿಂಧೆ ಇದಾರಲ್ಲ, ಅವ್ರ ಮೇಲೆ ಗುಲ್ಲಚ್ಚಬೇಕಿತ್ತು. ಅವರೆಲ್ಲ ಮಾಡಕ್ಕಾಗಿಲ್ಲ. ನೀವೊಬ್ರು ಡೋಂಗಿತನ ಮಾಡಿಬಿಟ್ಟು ಮಾಡಿದ್ರಿ. ಓಕೆ, ಎಷ್ಟು ಜನ ಮೇಲೆ FIR ಮಾಡಿದ್ರಿ? ಮಾಡಕ್ಕಾಯ್ತಾ? ಎಷ್ಟು ಜನರಿಗೆ ಇವತ್ತು ಒಳಗಡೆ ಹಾಕಿದ್ರಿ? ಮುಸ್ಲಿಂ ಜನಾಂಗದವರಿಗೆ. ಆ ಗೋಗಳನ್ನು ರಕ್ಷಣೆ ಮಾಡಿದ್ದು ವಿಜಯ್ ಸಿಂಗ್ನ? ಆ ಗೋಗಳನ್ನು ಕಟಾವು ಮಾಡಿ ತಕೊಂಡು ಬಂದಿದ್ದು ವಿಜಯ್ ಸಿಂಗ್ನ? ಯಾಕೆ ನೀವು ಇನ್ನೊಬ್ಬರ ಮೇಲೆ ನೀವು ಗೂಬೆ ಕೂರಿಸಿ ನಿಮ್ಮನ್ನು ಬಚಾವ್ ಮಾಡ್ಕೊಳ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಒಂದು ಕಡೆ ಇದು ಎಷ್ಟು ಮಟ್ಟಿಗೆ ಬಂದು ನಿಲ್ತದನ್ನ ಕಾದು ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ನಾವು ಹೇಳ್ಬೇಕಾದ್ರೆ ವಿಜಯ್ ಸಿಂಗ್ ಅವ್ರ ಮೇಲೆ ಪ್ರತಿಯೊಂದಕ್ಕೂ ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾ ಇಲ್ಲ. ಸಲಗಾರ್ ಅವರೇ, ನೀವು ನಿಮ್ಮ ನಿಜವಾದ ಬಣ್ಣ ಬಯಲು ಮಾಡ್ಕೊಳ್ತಾ ಇದ್ರಿ. FIR ಮಾಡಿಸಿ ಅವರಿಗೆ ಒಳಗೆ ಹಾಕ್ಸ್ಬೇಕಿತ್ತು. ಅದಾದ ನಂತರ ನಿಮ್ಗೆ ಗೊತ್ತಾಗ್ತಿತ್ತು ನೀವು ನಿಜವಾದ ಒಬ್ಬ ಹೋರಾಟಗಾರರು, ನೀವೊಬ್ಬ ಹಿಂದೂ ಪರ ನಾಯಕರು ಅಂತಕ್ಕಂಥ ಮಾತನ್ನ ಅಲ್ಲಿ ನಾವು ತಿಳ್ಕೊಳ್ಳೋದಿತ್ತೀವಿ. ಆದ್ರೆ ಇವತ್ತಿನವರು ಕೂಡ ಒಬ್ಬರ ಮೇಲೆ ಕೂಡ FIR ಆಗಿಲ್ಲ. ಅಲ್ಲಿ ನಿಮ್ ಕಣ್ಮುಂದೆ ಇದ್ದಾರೆ, ಪೊಲೀಸರು ಇದ್ದಾರೆ, ಆರೋಗ್ಯ ಇಲಾಖೆ ಮತ್ತು ಈ ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಇದ್ದಾರೆ. ಅವರೆಲ್ಲ ನಿಮ್ಗೆ ಇಟ್ಕೊಂಡು ಒಂದಿಷ್ಟು FIR ಮಾಡಕ್ಕಾಗಿಲ್ಲ ಮೇಲೆ ನಿಮ್ಗೆ ಯಾಕೆ ಬೇಕ್ರಿ ಇಂಥ ಅವಸರ? ಯಾವ ಪುರುಷತ್ವ ಮಾಡಿದ್ರಿ ಅಂತಕ್ಕಂಥ ಪ್ರಶ್ನೆ ಸಾರ್ವಜನಿಕರಿಗೆ ಹೇಳ್ತಾರೆ. ಯಾರೆಲ್ಲ ಈ ಸುದ್ದಿ ನೋಡ್ತಿರೋ ದಯವಿಟ್ಟು ಈ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅನ್ನುವಂತ ಕಾರ್ಯಕ್ರಮ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.